ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, 1,26,00,000 1,26,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. ನಿಮಗೆಲ್ಲ ಸೇರ್ತಾ ಇದೆಯಲ್ಲ, ಬರ್ತಾ ಇದೆಯಲ್ವೇನಮ್ಮ? ಕೈ ಎತ್ತಿ ನೋಡ. ಏನ್ರಿ, ನಿಮ್ಮ ಮನೆಯವರು ಬಂದ್ರೆ ನಿಮಗೆ ಬಂದಾಗಲ್ವಾ? ನಿಮ್ಮ ಮನೆಯವರು ಬಂದ್ರೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟು. ನೀವ್ಯಾರು ಬಿಲ್ ಕಟ್ತಾ ಇದ್ದೀರಾ? ಬಿಲ್ ಕಟ್ತಾ ಇದ್ದೀರಾ? ಕಟ್ಟಲ್ಲ. ಇದನ್ನ ಯಾರು ಕೊಟ್ಟವರು? ಬಿಜೆಪಿನ? ಕಾಂಗ್ರೆಸ್ ಪಕ್ಷ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ಲ, ಬೇಡ? ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟವರು ಯಾರು? ನಿಮಗೆ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದದ್ದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಮಾಡಲಿಲ್ಲ. ಯುವ ನಿಧಿ ಕಾರ್ಯಕ್ರಮ ಮಾಡಿದವರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ಲ. ನಿರುದ್ಯೋಗಿ ಯುವಕರಿಗೆ, ಗ್ರಾಜ್ಯುಯೇಟ್ಸ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನು ಮಾಡಿದವರು ಯಾರು? ನಾವೇನೆ. ಬಿಜೆಪಿಯವರು ಏನ್ ಮಾಡಿದ್ದಾರೆ? ಹಾಗಾದ್ರೆ ಬಿಜೆಪಿಯವರು ಏನ್ ಮಾಡಿದ್ದಾರೆ? ಮತ್ತೆ ಅವರಿಗೆ ವೋಟ್ ಕೇಳಕ್ಕಂತ ನೈತಿಕತೆ ಇದೆಯಾ? ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಬಿಜೆಪಿಯವರ ಸುಳ್ಳು ಅವ್ರ ಮನೆ ದೇವ್ರು ಯಾವ್ದಪ್ಪ ಅಂತಂದ್ರೆ ಸುಳ್ಳೇ ಅವ್ರ ಮನೆ ದೇವರು. ಅವ್ರ ಮನೆ ದೇವ್ರೆ ಸುಳ್ಳು ಹೇಳೋದೇ ಅವ್ರ ಕಸಬು. GST ಕಲೆಕ್ಷನ್ ನಲ್ಲಿ ಎಷ್ಟು ಗೊತ್ತಾ? ನಮ್ಮ ರಾಜ್ಯ ಯಾವ ಸ್ಥಾನದಲ್ಲಿದೆ ಗೊತ್ತಾ? 2ನೇ ಸ್ಥಾನದಲ್ಲಿ. ಗುಜರಾತ್ ಇಲ್ಲ, ಮಧ್ಯಪ್ರದೇಶ ಇಲ್ಲ, ರಾಜಸ್ಥಾನ ಇಲ್ಲ, UP ಇಲ್ಲ. ಮತ್ತೆ ಬಿಜೆಪಿ ಯಾಕೆ ಸುಳ್ಳು ಹೇಳ್ತಾರೆ? ಅವ್ರ ರಾಜ್ಯದಲ್ಲಿ ಯಾಕಿಲ್ಲ? ಯಾಕಿಲ್ಲ? 2ನೇ ಸ್ಥಾನ. ಹೊರದೇಶದಿಂದ ನಮ್ಮಲ್ಲಿ ಬಂಡವಾಳ ಹೂಡಕ್ ಬರ್ತಾರೆ. ಹೊರದೇಶದಿಂದ ಆ ಬಂಡವಾಳ ಹೂಡೋದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 2. ಇಡೀ ದೇಶದಲ್ಲಿ ನಂಬರ್ 2. ನಾವು ತಲಾ ಆದಾಯ ವ್ಯಕ್ತಿಗತವಾಗಿ ಇರ್ತಕ್ಕಂಥ ಆದಾಯ, ನಿನ್ನ ಆದಾಯ, ನನ್ನ ಆದಾಯ ಸರಾಸರಿ ಜಾಸ್ತಿ ಇರ್ಬೋದು. ಅದರ ಸರಾಸರಿ 4,60,000 ಕೋಟಿ. 4,60,000 ಕೋಟಿ. ನಾವು ಇಡೀ ದೇಶದಲ್ಲಿ ನಂಬರ್ 1. ಇವೆಲ್ಲ ಗೊತ್ತಾಗಲ್ಲ ಪಾಪ. ಬಿಜೆಪಿಯವ್ರಿಗೆ ಗೊತ್ತಾಗಬೇಕಲ್ಲ ಇವೆಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ವೋಟ್ ಹಾಕಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಬರಬಾರದು. ಬಂದ್ರೆ ಈ ರಾಜ್ಯ ಲೂಟಿ ಹೊಡೆದು ಹಾಳು ಮಾಡಿಬಿಟ್ಟು ಹೋಗ್ತಾರೆ. ಇವರು ಎಷ್ಟು ಗೊತ್ತಾ ನಮಗೆ? ಇದು ಬಾಕಿ ಬಿಲ್ಗಳು ಕೊಟ್ಟು ಬಿಟ್ಬಿಟ್ಟಿದ್ದು ನೀರಾವರಿಗೆ, PWಗೆ, ಲೋಕೋಪಯೋಗಿಗೆ, ಗ್ರಾಮೀಣಾಭಿವೃದ್ಧಿ ಇಲ್ಲೆಲ್ಲ ಕೊಡ್ಬೇಕಾಗಿರೋದು 29,000 ಕೋಟಿ. 29,000 ಕೋಟಿ. ಅದರಲ್ಲಿ ನಾನು 24,000 ಕೋಟಿ ತೀರಿಸಿದ್ದೀನಿ. ಇವ್ರು ಬಿಟ್ಟೋಗಿದ್ದು ಬಾಕಿ ಬಿಟ್ಟೋಗಿದ್ದು. ಇವ್ರಿಗೂ ಇದಕ್ಕೋಸ್ಕರ ವೋಟ್ ಕೊಡ್ಬೇಕಾ?
ಬಿಜೆಪಿ ಅವರು ಓಟ್ ಕೊಡಬೇಕಾ? ಕೊಡಬಾರದು, ಯಾವ ಕಾರಣಕ್ಕೂ ಕೊಡಬಾರದು. ನಿಮ್ ಪರವಾಗಿರ್ತಕ್ಕಂಥ ಮಹಿಳೆಯರ ಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದ್ಬಿಡ್ಬೇಕು. ಮೊನ್ನೆ ಉಪಚುನಾವಣೆ ನಡೆಯಿತು, 3 ಉಪಚುನಾವಣೆಗಳು ನಡೆದವು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಡೆಯಿತು. 3 ನಾವೇ ಗೆದ್ದಿಲ್ಲ. ಇವ್ರು ಹೇಳ್ತಕ್ಕಂಥ ಸುಳ್ಳುಗಳು ಗೊತ್ತಾಗ್ಬಿಡ್ತು. 3 ಕಡೆ ನಾವೇ ಗೆದ್ದು. ಚನ್ನಪಟ್ಟಣ ಅದು 3, ಒಂದು ಉತ್ತರ ಕರ್ನಾಟಕದಲ್ಲಿ, ಒಂದು ಮಧ್ಯ ಕರ್ನಾಟಕದಲ್ಲಿ, ಇನ್ನೊಂದು ಹಳೆ ಮೈಸೂರಿನಲ್ಲಿ. ಚನ್ನಪಟ್ಟಣ ಹಳೆ ಮೈಸೂರು, ಶಿಗ್ಗಾಂವ್ ಮಧ್ಯ ಇರ್ತಕ್ಕಂಥದ್ದು, ಆಮೇಲೆ ಸಂಡೂರು ಬಳ್ಳಾರಿ ಜಿಲ್ಲೆ. 3 ಕಡೆ ನಾವೇ ಗೆದ್ದಲ್ಲ. ಅದು ದೊಡ್ಡ ಅಂತರದಿಂದ ಗೆದ್ದು. ಚನ್ನಪಟ್ಟಣದಲ್ಲಿ 22,000 ಮತಗಳು, ಶಿಗ್ಗಾಂವ್ನಲ್ಲಿ 14,000 ಮತಗಳು, ಸಂಡೂರಿನಲ್ಲಿ 12,000 ಮತಗಳು. ಇಷ್ಟೆಲ್ಲ ನಾವೇ ಗೆದ್ವಲ್ಲ. ಯಾಕೆ ಬಿಜೆಪಿ ಅವರು ಸುಳ್ಳು ಹೇಳಿ ಗೆಲ್ಲಕ್ಕಾಯ್ತಾ ಅವ್ರ ಕೈಲಿ? ಈ ಚುನಾವಣೆಯಲ್ಲೂ ಕೂಡ 2 ಕಡೆ ನಾವೇ ಗೆಲ್ತೀವಿ. ಉಮೇಶ್ ಮೇಟಿಯವರು ಕೂಡ ಗೆದ್ದೇ ಗೆಲ್ತಾರೆ. ಅಲ್ಲಿ ದಾವಣಗೆರೆಯಲ್ಲಿ ಸಮರ್ಥ್ ಅಂತ ಶಾಮನೂರು ಶಿವಶಂಕರಪ್ಪನವರು ಸತ್ತೋದ್ರು. ಅವ್ರ ಮನೆ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಮೇಟಿಯವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇವರಿಬ್ರು ಗೆದ್ದೇ ಗೆಲ್ತಾರೆ. ಅಷ್ಟೇ ಅಲ್ಲ, 28ಗೂ ನಾವೇ ಗೆಲ್ತೀವಿ. 28ಗೂ ನಾವೇ ಗೆಲ್ತೀವಿ. ಅದರಿಂದ ನೀವೆಲ್ಲ ಯಾರು ಓಟ್ ಹಾಕಿದ್ರಿ? ಕೈ ಎತ್ತಿ ನೋಡೋಣ. ಉಮೇಶ್ ಮೇಟಿಗೆ ಕೈ ಎತ್ತಿ ಓಟ್ ಹಾಕ್ತೀವಿ ಅಂತಲ್ಲ ಹೇಳಿ. ಎತ್ತರಮ್ಮ ಕೈನ. ಓಟ್ ಹಾಕೋರಿಲ್ಲ ಕೈ ಎತ್ತಿ. ದಯಮಾಡಿ 9ನೇ ತಾರೀಕು ಇವ್ರ ನಂಬರು 1 ಹಸ್ತ ಚಿಹ್ನೆ, ಹಸ್ತ ಆ ಗುರುತಿಗೆ ಓಟ್ ಹಾಕಿ ಇವ್ರನ್ನ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. 2 ವರ್ಷಕ್ಕೆ ಮಾತ್ರ. ಮತ್ತೆ 28ಗೆ ಇನ್ನೊಂದು ಸಾರ್ವಜನಿಕ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಕೂಡ ನಾವೇ ಗೆಲ್ತೀವಿ. ಆ ಚುನಾವಣೆಯಲ್ಲಿ ಕೂಡ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ತೀವಿ. ಅದರಿಂದ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.